Welcome back to Success Academy Jamkhandi. This is Ramesh Pujari DS. This is Ramesh Pujari. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಷಯ ಏನಂತಂದ್ರೆ, ಶಿಕ್ಷಕರ ನೇಮಕಾತಿಯಲ್ಲಿ ಈ ಏನು ಅಧಿಸೂಚನೆಗೆ ಬೇಕಾಗಿರುವಂತ ಸಂಖ್ಯೆ ಇದೆಲ್ಲ, ವೇಕೆನ್ಸಿ ಸಂಖ್ಯೆ ಒಮ್ಮೆ 13,000, ಒಮ್ಮೆ 12,500, ಒಮ್ಮೆ 16,500. ನೋಡಿ, ಎಲ್ಲೇ ಒಂದು ಪತ್ರಿಕೆಗೋಷ್ಠಿ ಆದಾಗ ಈ ತರದ ಸಂಖ್ಯೆಗಳನ್ನ ಹೇಳೋದು ಸರ್ವೇ ಸಾಮಾನ್ಯ. ತಿಳಿತರಿ. ಆದ್ರೆ ಈಗ ನಾನು ಮಾತಾಡ್ತಾ ಇರೋದು ಯಾವುದು ನಿಜ ಯಾವುದು ಸುಳ್ಳು ಅನ್ನೋದನ್ನ, ಅದ್ರ ಜೊತೆ ಆಕಾಂಕ್ಷಿಗಳು ಮಾಡ್ತಾ ಇರುವಂತ ತಪ್ಪೇನು, ಅಂದ್ರೆ ಯಾರು ಶಿಕ್ಷಕರಾಗ್ಬೇಕಂತ ಇದಾರಲ್ಲ ಅವ್ರೇನ್ ತಪ್ಪು ಮಾಡ್ತಾ ಇದ್ದಾರೆ ನೋಡಿ. ಈ ಒಂದು ಜೀವನದ ಜಂಜಾಟ್ನಲ್ಲಿ ಪ್ರತಿಯೊಬ್ಬರು ಕೂಡ ಸೆಲ್ಫಿಶ್ ಇರಲ್ಲ. ಅರ್ಥ ಆಯ್ತಾರಿ? ಕೆಲವರು ನನ್ನ ನಾಡಿಗೆ, ನನ್ನ ದೇಶಕ್ಕೆ ನಾನು ಏನಾದ್ರು ಮಾಡ್ಬೇಕು, ನಾನು ಬದಲಾವಣೆಯನ್ನ ಮಾಡ್ಬೇಕಂತ ಹೇಳಿ ಕೆಲವೊಬ್ರು ಸೈನ್ಯದಲ್ಲಿ ಜಾಯಿನ್ ಆದ್ರೆ, ಕೆಲವೊಬ್ರು ಶಿಕ್ಷಕರಾಗಿ ಜಾಯಿನ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಸಮಾಜವನ್ನ ಪ್ರೊಟೆಕ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆನೋ ಅಷ್ಟೇ ಸಮಾಜವನ್ನ ಅಭಿವೃದ್ಧಿ ಮಾಡೋದು ಕೂಡ, ಅಥವಾ ಬದಲಾವಣೆ ಮಾಡೋದು ಕೂಡ, ಅಥವಾ ಬೆಳವಣಿಗೆ ಮಾಡೋದು ಕೂಡ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರೊಟೆಕ್ಷನ್ ಅಂತ ಒಂದು ವರ್ಡ್ ಇದ್ರೆ, ಇನ್ನೊಂದು ವರ್ಡ್ ಕನ್ಸರ್ವೇಷನ್ ಅಂತ ಇದೆ. ಅದನ್ನ ಕನ್ಸರ್ವೇಷನ್ ಅನ್ನೋದು ಟೀಚಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಬರುತ್ತೆ. ಇಲ್ಲಿ ಪ್ರೊಟೆಕ್ಷನ್ ಮಾಡ್ತೀವಿ, ಇದ್ರ ಜೊತೆ ಒಂದು ಬೆಳವಣಿಗೆನೂ ಮಾಡ್ತೀವಿ. ಅದನ್ನ ಯಾವುದರ ಮುಖಾಂತರ, ಆ ಪುಟ್ಟ ಮಕ್ಕಳನ್ನ ನಾವು ಒಂದು ಒಳ್ಳೆ ದಾರಿ ತೋರಿಸೋದ್ರ ಮುಖಾಂತರ. ಆ ವೃತ್ತಿನೇ ಶಿಕ್ಷಕರ ವೃತ್ತಿ. ಹಾಗಾದ್ರೆ ಈ ವೃತ್ತಿಯನ್ನ ಪಡಿಬೇಕಂತಂದ್ರೆ ನಾವು ಈಗಾಗಲೇ 15 ವರ್ಷ ಎಜುಕೇಶನ್ ಅನ್ನ ಮಾಡಿ, ಅದರ ಜೊತೆ BEd ಮಾಡಿ, ಕೆಲವೊಬ್ರು DEd, ಅದನ್ನಾದ್ಮೇಲೆ ಕೆಲವೊಬ್ರು TET ಮಾಡಿದ್ದಾರೆ, ಕೆಲವೊಬ್ರು CTET ಕೂಡ ಮಾಡಿದ್ದಾರೆ. ನಾನಿಲ್ಲಿ ಸ್ಪೆಸಿಫಿಕಲಿ ಹೈಸ್ಕೂಲ್ ಮತ್ತು ಪ್ರೈಮರಿ ಟೀಚರ್ಗಳ ಬಗ್ಗೆ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಇದನ್ನ ಮಾಡಿ ಇನ್ನು ವೇಟ್ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ CETಗೋಸ್ಕರ ವೇಟ್ ಮಾಡ್ತಾರೆ ನೋಡಿ. ಈ CETಗೋಸ್ಕರ ವೇಟ್ ಮಾಡೋದ್ರ ಒಳಗಡೆನೆ ತಮ್ಮ ಜೀವನದಲ್ಲಿ ಎಷ್ಟೋ ಮೋಟಿವೇಶನಲ್ ಸ್ಪೀಚ್ ಗಳನ್ನ ನೋಡಿದ್ದಾರೆ. ಬೇರೆ 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 ಜನ ಅವರಿಗೆ ಒಂದು ಜೀವನದಲ್ಲಿ ಶಿಕ್ಷಕರಾಗಬೇಕಾದ್ರೆ ಯಾವ ತರದ ಮಾರ್ಗಸೂಚಿಗಳು ಇರ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಹಿಂಗಾಗಿ ಅವ್ರದ್ದು ಒಂದು ಡ್ರೀಮ್ ಏನಪ್ಪಾ ಅಂದ್ರೆ, ಫೈನಲಿ ನನ್ನ ಮನೆ, ನನ್ನ ಕುಟುಂಬದೊಂದಿಗೆ ನನ್ನ ನಾಡನ್ನ ನಾನು ಒಂದು ಅಭಿವೃದ್ಧಿ ಪಥದಲ್ಲಿ ತಗೊಂಡ್ ಬರ್ಲಿಕ್ಕೆ ನನ್ನಿಂದ ಒಂದು ಸೇವೆ ಅನ್ನುವಂತ ಸ್ವಭಾವದಿಂದ ಆಗಿರ್ಬೋದು. ಈ ತರ ಒಂದು 50% ಜನ, ಇನ್ 50% ಜನ ಜಾಬ್ಗೋಸ್ಕರ ಅಂತ ಇರ್ಬೇಕು. ಬಟ್ ನಾನ್ ಮಾತಾಡ್ತಾ ಇರೋದು ಆ ಕನಸಿನ ಜಾಬ್, ಸರ್ಕಾರಿಯಲ್ಲಿ ಹೋಗಿ ಶಿಕ್ಷಕ ಅಥವಾ ಶಿಕ್ಷಕರಿ ಆಗಿ ಆಗ್ಬೇಕಂತ ಏನ್ ಇಟ್ಕೊಂಡಿದ್ದಾರೋ ಅವರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟಗಳು ಬರ್ತಾ ಇದಾವೆ. ಯಾಕಂತಂದ್ರೆ ಇಲ್ಲಿ ನೋಡಿ, ಅವರು ಲೈಫ್ ನಲ್ಲಿ ಒಂದು ಪೊಟೆನ್ಶಿಯಲ್ ಪವರ್ ಅನ್ನೋದು ಇಟ್ಕೊಂಡಿರ್ತಾರೆ. ಅದ್ರ ಜೊತೆ ಮನೆಯಲ್ಲಿ ಕೆಲವೊಬ್ಬರಿಗೆ ಸಪೋರ್ಟ್ ಇರುತ್ತಾ, ಕೆಲವೊಬ್ಬರಿಗೆ ಸಪೋರ್ಟ್ ಇರುವುದಿಲ್ಲ. ತಮ್ಮಲ್ಲಿರುವಂತ ದುಡ್ಡನ್ನ ಖರ್ಚು ಮಾಡಿ ಎಲ್ಲೋ ಒಂದ್ ಕಡೆ ಆಫ್ಲೈನ್ ಇರ್ಬೋದು, ಆನ್ಲೈನ್ ಇರ್ಬೋದು, ಕೋಚಿಂಗ್ ಕ್ಲಾಸಸ್ ಗಳನ್ನ ಕೂಡ ಮಾಡ್ಕೊಂಡು CETಯನ್ನ ಮಾಡ್ಕೋತಾ ಇದ್ದಾರೆ. ತಮ್ಮ ಗೋಲ್ ಅನ್ನ ಎಕ್ದಮ್ ನೇರವಾಗಿ ಇದನ್ನ ಮಾಡ್ಲೇಬೇಕು ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಟ್ರೈನಿಂಗು, ಆ ಗೋಲ್ ಅನ್ನ ರೀಚ್ ಆಗೋಗೋಸ್ಕರ ಒಂದು ಒಳ್ಳೆ ಮೋಟಿವೇಶನ್ ಪ್ರತಿದಿನ ಹಿರಿಯರಿಂದ ಅಥವಾ ಗುರುಗಳಿಂದ ಒಂದು ಅಡ್ವೈಸ್ ಅನ್ನ ತಗೊಂಡು ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗಿ ಸಕ್ಸಸ್ ಆಗ್ಬೇಕು ಅನ್ನುವಂತ ಆಶೆಯನ್ನು ಇಟ್ಕೊಂಡಂತ ಶಿಕ್ಷಕ ಅಭ್ಯರ್ಥಿಗಳಂತ ಏನಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅವ್ರಿಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ನಂಬರ್ಗಳಿಂದ. ಯಾವ ನಂಬರ್ಗಳು? ಪದೇ ಪದೇ ಒಮ್ಮೆ 13,000, ಒಮ್ಮೆ 12,500, ಒಮ್ಮೆ 16,500. ನೋಡಿ, ಈ ಸಂಖ್ಯೆಗಳನ್ನ ಹೇಳ್ತಾ ಇರುವಂತವ್ರು ಯಾರಿದಾರಲ್ಲ, ಶಿಕ್ಷಣ ತಜ್ಞರಿರ್ಬೋದು, ಶಿಕ್ಷಣ ಮಂತ್ರಿ ಅವರು ಇರ್ಬೋದು, ಅವ್ರಿಗೂ ಒಂದು ಕಾರಣ ಇರುತ್ತೆ. ಆ ಕಾರಣವನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ನೋಡಿ, ನಾನ್ ನಿಮ್ಮ ವಿಚಾರಗಳನ್ನ ಮಾತನಾಡಿದಾಗ ನಿಮಗೆ ಈಗ ಸದ್ಯ ಡೈರೆಕ್ಷನ್ ಅನ್ನ ಇಟ್ಕೊಂಡು ನೀವು ಒಂದು ಮೋಟಿವೇಶನ್ ಜೊತೆ ಹೋಗ್ತಾ ಇದ್ರೆ ನಾನು ಅದನ್ನ ಹಿಡಿಲೇಬೇಕಂತ. ಬಟ್ ಯಾವಾಗ ವಿಳಂಬ ಅನ್ನೋದು ಆಗುತ್ತೋ ಕಾಲ್ ಫಾರ್ಮ್ ನಲ್ಲಿ, ಅವಾಗ ಸ್ವಲ್ಪ ಮನುಷ್ಯನಿಗೆ ಕೆಲವು ವಿಚಾರಗಳು ಬದಲಾವಣೆಗಳಾಗ್ತಾವ. ಏನಾಗ್ತದಪ್ಪ ಅಂತಂದ್ರೆ ನೋಡಿ, ಈ ಸರ್ಕಾರಿ ಉದ್ಯೋಗಕ್ಕೆ ಕಾಯುವಂತ ಅಪಾಯಗಳು ಏನದಪ್ಪ ಅಂತ ನೋಡ್ಕೊಂಡ್ರೆ ಅವೇ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಅಮೂಲ್ಯವಾದಂತ ಸಮಯ ಇಲ್ಲಿ ನಷ್ಟ ಆಗ್ತಾ ಇದೆ. ಕೆಲವೊಬ್ಬರು ಬಡದಿಂದ ಕುಟುಂಬದಿಂದ ಕೂಡಿರ್ತಾರ, ಅವರಿಗೆ ಆರ್ಥಿಕ ಸಂಕಷ್ಟಗಳು ಬರ್ತಾ ಇದೆ.
ಕೆಲವೊಬ್ರು ಮ್ಯಾರಿಡ್ ಇರ್ತಾರ, ಅವ್ರಿಗೆ ಮತ್ತೆ ಕೆಲವೊಬ್ರು ಅನ್ಮ್ಯಾರಿಡ್ ಇದ್ರು ಕೂಡ ಮನೇಲಿರುವಂತ ಕಷ್ಟಗಳನ್ನ ನಿಭಾಯಿಸ್ಲಿಕ್ಕೆ ಹೋದಾಗ ಇವೆರಡೂ ಗೊಂದಲ ಸಮಯದಲ್ಲಿ ಬಂದಾಗ ಮಾನಸಿಕ ಒತ್ತಡಗಳು ಬರ್ತಾವ. ಅರ್ಥ ಐತ್ರಿ? ಹಾಗಾದ್ರೆ ಕೆಲವೊಬ್ರು ಅತಿಯಾದ ಒಂದು ಅರ್ಹತೆಯನ್ನು ಹೊಂದಿರ್ತಾರ, ಆದ್ರೆ ನಾಳೆ ಕಾಲ್ಫಾರ್ಮ್ ಆಗುವುದನ್ನ ನೋಡಿದಾಗ ಕೆಲವೊಮ್ಮೆ ಇಲ್ಲಿ 12,500 ಅಂತ ಕಡಿಮೆ ಕಾಲ್ಫಾರ್ಮ್ ಅನ್ನ ಕೇಳಿದಾಗ ಅವ್ರಿಗೂ ಕೂಡ ಮಾನಸಿಕ ಒತ್ತಡಗಳು ಸ್ಟಾರ್ಟ್ ಆಗ್ತಾವ. ಹಿಂಗ ಆಗೋದ್ರಿಂದ ತಮ್ಮ ಮನೆ ಪಕ್ಕದಲ್ಲೇ ಇರುವಂತ ಒಂದು ಯಾವ್ದಾದ್ರು ಒಂದು ಖಾಸಗಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಉದ್ಯೋಗದಲ್ಲಿರ್ಬೋದು, ಅಲ್ಲೂ ಕೂಡ ಅವಕಾಶಗಳನ್ನ ಕಳೆದುಕೊಳ್ಳುವಂತ ಸಂದರ್ಭ ಆಗ್ತಾ ಇರ್ತದೆ. ಈ ಒಂದು ಗೊಂದಲ ಕಾರಣ ಆಗುತ್ತೆ. ಈ ಒಂದು ನಂಬರ್ಗಳ ವ್ಯತ್ಯಾಸವನ್ನ ನೋಡಿದಾಗ ಯಾವುದು ನಿಜ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳಿ. ನೋಡಿ, ಸರ್ಕಾರ ಯಾವುದೇ ಒಂದು ವಿಷಯವನ್ನು ಹೇಳೋಕ್ಕಿಂತ ಮುಂಚೆ ಅವ್ರಿಗೂ ಒಂದು ಕೂಡ ಕೆಲವು ನಿಯಮಗಳಿರ್ತಾವ, ಅಥವಾ ಕೆಲವು ಬದ್ಧಗಳಿರ್ತಾವ, ಅಥವಾ ಕೆಲವು ಕಾರಣಗಳಿರ್ತಾವ. ನೋಡಿ, ಒಂದ್ ಕಡೆ ಒಂದು ನಂಬರ್ ಹೇಳಿದ್ದಾರೆ, ಇನ್ನೊಂದು ಕಡೆ ಇನ್ನೊಂದು ನಂಬರ್ ಹೇಳಿದ್ದಾರೆ. ಇದರಿಂದ ಅಭ್ಯರ್ಥಿಗಳ ಇರುವಂತ ತೊಂದರೆದಿಂದ ಅಲ್ಲಿ ಗೊಂದಲ ಆಗುವುದು ಗ್ಯಾರಂಟಿ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ತಿಳ್ಕೊಳ್ಳೋದು ಗ್ಯಾರಂಟಿ. ನೋಡಿ, ಕೆಲವೊಮ್ಮೆ ನ್ಯಾಯಾಲಯದ ಪ್ರಕರಣಗಳು ನಡೀತಿರ್ತಾವ. ಎಕ್ಸಾಂಪಲ್, ಈಗ ಮೀಸಲಾತಿ ವಿವಾದ ನಡೆದ, ಕೆಲವೊಮ್ಮೆ ಅರ್ಹತಾ ವಿವಾದಗಳನ್ನು ಕೂಡ ನಡೆದಿರ್ತದೆ. ಕೆಲವೊಮ್ಮೆ ಅರ್ಜಿದಾರರೇ ಯಾರಾದ್ರೂ ಕೆಲವೊಬ್ರು ಏನ್ ಮಾಡಿರ್ತಾರೆ, ದೂರುಗಳನ್ನ ಹಾಕಿರ್ತಾರೆ. ಈ ತರ ಯಾಕೆ ನೀವು ಇದು ಮಾಡ್ತಾ ಇದ್ದೀರಾ, ಎಕ್ಸಾಂಪಲ್ ಆ ಬ್ಯಾಕ್ ಸ್ಕೋರ್ ಅನ್ನ ತೆಗಿಬೇಕು, ಹಾಗೆ ಹೀಗತ್ತೇನೋ ನಡೆದದ. ಕೆಲವೊಂದು ನೀತಿಗಳ ಬದಲಾವಣೆ ಆಗ್ತವೆ. ಕೆಲವೊಮ್ಮೆ ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಯೋಜನೆ ಮತ್ತು ಮೂಲ ಸೌಕರ್ಯದ ಕೂಡ ಸಮಸ್ಯೆ ಇರ್ಬೋದು. ಇವು ಯಾವ್ದಾದ್ರು ಒಂದು ಕಾರಣದಿಂದ ಒಬ್ಬ ಅಭ್ಯರ್ಥಿಯಾಗಿ ನನಗೆ ಇವೆಲ್ಲ ಕಾಣ್ತಿರುವುದಿಲ್ಲ, ಬಟ್ ಈ ಒಂದು ಸರ್ಕಾರದ ಸ್ಥಾನದಲ್ಲಿ ಇದ್ದುಕೊಂಡು ಮಂತ್ರಿಯಾಗಿ ಆ ವ್ಯಕ್ತಿ ಏನ್ ಇದನ್ನ ನಂಬರ್ ಅನ್ನ ಹೇಳ್ತಿರ್ತಾರೋ ಅವರಿಗೆ ಈ ಎಲ್ಲಾ ಕಾರಣಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಇದನ್ನೋ ಅದು ಅವರಿಗೆ ಪ್ರತಿದಿನ ಯಾವ್ದಾದ್ರೂ ಮೂಲದಿಂದ ಯಾವ್ದಾದ್ರೂ ಕಾರಣದಿಂದ ಬರ್ತಾನೆ ಇರುತ್ತೆ. ಸೊ ಹಿಂಗಾಗಿ ನಂಬರ್ಗಳು ಬದಲಾವಣೆ ಆಗ್ತಾ ಇರ್ತವೆ. ಇದ್ರ ಬಗ್ಗೆ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಈ ಸೆಷನ್ ನಾನು ಮಾಡ್ತಾ ಇರುವಂತ ಕಾರಣನೇ ನನಗೆ ಕಾಲ್ ಬರ್ತಾ ಇರೋದಾವೆ, ಪದೇ 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 ಸರ್ ಯಾವ್ದು ನಿಜ ಯಾವ್ದು ಸುಳ್ಳು, ಅದ್ರಗೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಒಂದ್ ಮಾತು ಹೇಳ್ತೀನಿ, ಸರ್ಕಾರದಿಂದ ಬರುವಂತ ಈ ನಂಬರ್ಗಳೇನದಾವಲ್ಲ, ಇದು ವ್ಯತ್ಯಾಸ ಯಾವುದೋ ಒಂದು ಇಲ್ಲಿ ಕೊಟ್ಟಂತ ಕಾರಣದಿಂದ ಇರ್ಬೋದು, ಆದರೆ ನೇಮಕಾತಿ ಮಾತ್ರ ಪಕ್ಕಾ ಇರುತ್ತೆ. ತಿಳಿತರಿ? ಹಾಗಾದ್ರೆ ನಾವು ಈಗ ಇಲ್ಲಿ ಮಾಡ್ತಾ ಇರುವಂತ ತಪ್ಪುಗಳೇನು ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಇದ್ದೆ. ಏನು? ಆಕಾಂಕ್ಷಿಗಳು. ನೋಡಿ, ಆಕಾಂಕ್ಷಿಗಳು ಏನ್ ಮಾಡ್ತಾ ಇದ್ದಾರೆ, ವೇಕೆನ್ಸಿಯ ಸಂಖ್ಯೆಯನ್ನ ನೋಡಿ ಪ್ರತಿದಿನ ತಮ್ಮ ಅಭ್ಯಾಸದಲ್ಲಿ ತಮ್ಮ ಅಧ್ಯಯನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ತಮ್ಮ ರೀಡಿಂಗ್ ದಲ್ಲಿ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಒಂದನೇದು. ಎರಡನೇದು ಏನಪ್ಪಾ ಅಂದ್ರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಇದೇ ತರದ ವಿಷಯಗಳ ಒಂದು ಚರ್ಚೆಯನ್ನ ನೋಡ್ತಾ ಕೇಳ್ತಾ. ಅರ್ಥ ಆಯ್ತಾ ರೀ? ಮೂರನೇದು ಏನಪ್ಪಾ ಅಂತಂದ್ರೆ, ಅಲ್ಲ ರೀ, ಆ ಬ್ಯಾಕ್ ಸ್ಕೋರ್ ಅನ್ನ ತೆಗಿತಾರೋ ತೆಗಿಯುವುದಿಲ್ಲೋ ಅದ್ ಏನಾದ್ರೂ ಕೂಡ ನೀವೀಗ ಓದ್ಲೇಬೇಕು. ಅದನ್ನ ಬಿಟ್ಟು ನೀವು ಕೇವಲ ಅಂತ ವಿಚಾರಗಳನ್ನ ಮಾಡ್ತಾ ಕೂತ್ರೆ ನಿಮ್ಮಲ್ಲಿ ಎಫಿಸಿಯನ್ಸಿ ಮತ್ತೆ ಎಫೆಕ್ಟಿವ್ನೆಸ್ ಎರಡೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ನೋಡಿ, 100% ಕಾಲ್ ಫಾರ್ಮ್ ಆಗುತ್ತೆ ಅಂತ ಇದೆ. ಸಮಯ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಓದಿದ್ದಾರೆ ಯಾರೋ ಅವ್ರಿಗಿದು ತುಂಬಾ ತ್ರಾಸ ಆಗ್ತಾ ಇದೆ, ಯಾರು ಓದಿಲ್ಲೋ ಅವ್ರಿಗೆ ಸದ್ಯ ಖುಷಿ ಇರ್ತದ. ಬಟ್ ಒಂದ್ ಮಾತಂತ ಹೇಳ್ತಿದ್ದೀನಿ, ನೀವು ಓದಿದ್ದೀರೋ ಏನ್ ಓದಿಲ್ವೋ, ಈ ಕಾಲ್ ಫಾರ್ಮ್ ಆಗೋ ಮಟ್ಟ ಅಂತೂ ನೀವು ನಿರಂತರವಾಗಿ ಕೆಲಸ ಮಾಡ್ಲೇಬೇಕು. ದಯವಿಟ್ಟು ನಾನು ಹೇಳ್ತಾ ಇರೋದು ಒಂದೇ ಮಾತು, ಆಕಾಂಕ್ಷಿಗಳು ಈ ಒಂದು ನಂಬರ್ಗಳನ್ನ ನೋಡಿ ಅಥವಾ ನೇಮಕಾತಿ ಯಾವಾಗ ಆಗತ್ತ ಅನ್ನೋದನ್ನ ಚಿಂತೆ ಮಾಡಿ ಆ ಯೂಟ್ಯೂಬ್ ದಲ್ಲಿ ಕೆಲವು ವಿಚಾರಗಳನ್ನ ಯಾರು ಹೇಳ್ತಾ ಇರ್ತಾರೋ ಅವರು ಕೂಡ ನಿಮ್ಗೆ ಸಪೋರ್ಟೇ ಮಾಡ್ತಾ ಇದಾರೆ ವಿನಃ ಯಾವುದೇ ತರದ ನಿಮ್ಮ ಮೈಂಡ್ ನಲ್ಲಿ ಗೊಂದಲವನ್ನ ತರಬೇಕಂತ ಹೇಳ್ತಾ ಇಲ್ಲ. ಅವರು ಚೇತರಿಕೆಯನ್ನ ಕೊಡ್ತಾ ಇದ್ರು, ಈ ತರ ಆಗತ್ತೆ, ಈ ತರ ಇರುತ್ತೆ ಅಂತ. ಬಟ್ ನಾವು ಆಕಾಂಕ್ಷಿಗಳು ಏನ್ ಮಾಡ್ತಾ ಇದೀವಿ, ಸ್ಪೆಷಲಿ ಯಾರು ಪಾಪ ತುಂಬಾ ಈಗಾಗಲೇ ಓದಿದಾರಲ್ಲ ಅವ್ರಿಗೆ ಇಲ್ಲಿ ಸ್ವಲ್ಪ ಗೊಂದಲ, ಸರ್ ಇನ್ನ ಯಾವಾಗ ಆಗತ್ತ ಕಾಲ್ ಫಾರ್ಮ್, ಆಗುತ್ತಾ ಇಲ್ವೋ. ಎಲ್ಲಕ್ಕಿಂತ ಬೆಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಂದ್ರೆ ಯಾರು ಈಗಾಗಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲಲ್ಲ ಅವ್ರು ಪದೇ ಪದೇ ನನಗೆ ಜಾಸ್ತಿ ಕಾಲ್ ಮಾಡ್ತಿರ್ತಾರಂತ ಒಮ್ಮೊಮ್ಮೆ ನಂಗೆ ಅನಿಸುತ್ತೆ. ಏನಂತಂದ್ರೆ, ಇನ್ನ ಎಂದ್ ಕಾಲ್ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡು ಇನ್ನು ಓದ್ಲಿಕ್ಕೆ ರೆಡಿ ಆಗೋರು ಇರ್ತಾರ, ಒಬ್ರೊಬ್ರು ಅವರು ಕೂಡ ಇರ್ತಾರ. ಸೊ ಅದಕ್ಕೆ ದಯವಿಟ್ಟು ಈ ಕಾಲ್ ಫಾರ್ಮ್ ಬಗ್ಗೆ ಚರ್ಚೆಯನ್ನ ನೀವು ಜಾಸ್ತಿ ಗಮನಕ್ಕೆ ಕೊಡ್ಲಾರ್ದೆ ನಿಮ್ಮ ಅಧ್ಯಯನಕ್ಕೆ ಗಮನ ಕೊಡಿ. ತಿಳಿತಾರಿ? ಅದ್ರ ಜೊತೆ ಕೆಲವು ಪರ್ಯಾಯ ಮಾರ್ಗಗಳನ್ನು ಹೇಳ್ಕೊಡ್ತೀರಿ. ಏನಪ್ಪಾ ಅಂದ್ರೆ, ಕಾಲಾವಧಿಯನ್ನ ನಿಗದಿಪಡಿಸಿಬಿಡಿ. ಪ್ರತಿದಿನ ನೀವು ನನ್ನ ಸರ್ಕಾರಿ ವೃತ್ತಿಗೋಸ್ಕರ ಓದುವಂತ ಸಮಯ ಎಷ್ಟಿದೆ ಅದನ್ನ ನೀವು ನಿಗದಿಪಡಿಸ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ.
ನಿಮ್ಮ ಮತ್ತೆ ಬೇರೆ ಬೇರೆ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸಿ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇರ್ಬೋದು, ಆ ಕೆಲವು ಸ್ಪೋಕನ್ ಇಂಗ್ಲಿಷ್ ಇರ್ಬೋದು. ಮತ್ತೆ ಹೈಬ್ರಿಡ್ ಮಾರ್ಗವನ್ನ ಸೂಚನೆ ಮಾಡಿ. ಹೈಬ್ರಿಡ್ ಮಾರ್ಗ ಅಂತಂದ್ರೆ ಒಂದ್ ಕಡೆ ಗೌರ್ಮೆಂಟ್ ಜಾಬ್ದು, ಒಂದ್ ಕಡೆ ಪ್ರೈವೇಟ್ ಜಾಬ್ದು. ಈ ಕಡೆ ಪ್ಲಾನ್ ಎ ಇಲ್ಲ ಅಂದ್ರೆ ಪ್ಲಾನ್ ಬಿ ಇರ್ಲೇಬೇಕು. ಸೊ ಒಟ್ಟಾರೆ ಆಕಾಂಕ್ಷೆ ನಿಮಗಿದೆ ಏನಂತ, ನಾನು ಟೀಚರ್ ಆಗ್ಬೇಕು, ಸಿಇಟಿ ಅನ್ನ ಪಾಸ್ ಮಾಡ್ಬೇಕು. ಬಟ್ ವಾಸ್ತವದ ನಡುವೆ ಕೂಡ ಸಮತೋಲನವಿರಲಿ. ಏನಂತಂದ್ರೆ ನಾಳೆ ಕಾಲ್ಫಾರ್ಮ್ ಆದಾಗ ವೇಕೆನ್ಸಿ ತುಂಬಾ ಕಡಿಮೆ ಐತೆ ಅಂತ ತಿಳ್ಕೊಳ್ಳಿ. ನೀವು ಇದೇನ್ ತಪ್ಪು ಮಾಡ್ತಾ ಇದ್ರಲ್ಲ, ಈ ತರ ಗೊಂದಲದಲ್ಲಿ ಇದ್ಕೊಂಡು ಇದ್ರೆ ನಾಳೆ ಕ್ವಶನ್ ಪೇಪರ್ ತುಂಬಾ ಡಿಫಿಕಲ್ಟ್ ಮಾಡ್ಬಿಟ್ರೆ ಯಾರಿಗೂ ಅಟೆಂಪ್ಟ್ ಆಗಲ್ಲ. ಯಾರು ತುಂಬಾ ಚೆನ್ನಾಗಿ ಓದಿರ್ತಾರೋ ಅವ್ರಿಗೆ ಅಷ್ಟೇ ಆಗುತ್ತೆ. ಸೊ ಒಟ್ಟಾರೆ ಕೊನೆ ಮಾತು ಒಂದೇ, ಆಕಾಂಕ್ಷೆ ಇದೆ ಬಟ್ ವಾಸ್ತವವನ್ನು ಕೂಡ ಸಮತೋಲನ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಅದೇನಂತಂದ್ರೆ ಜಾಬ್ ಹಿಡಿದ್ರು ಒಳ್ಳೇದು, ಜಾಬ್ ಹಿಡದೇ ಇದ್ರು ಒಳ್ಳೇದು. ಹಿಡಿದ್ರೆ ಮಾತ್ರ ಬಹಳ ಒಳ್ಳೇದು, ಹಿಡಿದೇ ಇದ್ರೆ ಕೂಡ ನಾಳೆ ನಾನಿಲ್ಲಿ ಏನ್ ಹೇಳಿದ್ದೀನಿ, ಕೌಶಲ್ಯ ಅಭಿವೃದ್ಧಿಯನ್ನ ಮಾಡೋದು ತಿಳಿತರಿ. ಹೈಬ್ರಿಡ್ ಮಾರ್ಗವನ್ನ ಈಗಿಂದಲೇ ಸೂಚಿಸಿಕೊಂಡು ಹೋಗೋದ್ರಿಂದ ನಾಳೆ ನಮ್ಗೆ ಏನೇ ಕಾಲ್ ಫಾರ್ಮ್ದಲ್ಲಿ 12,000 ಆಗಲಿ, 12 ಆಗಲಿ, 16,000 ಆಗಲಿ, 16 ಆಗಲಿ, ಏನೇ ಆದರೂ ಕೂಡ ನಾನು ಓದಿದ್ರೆ ನನ್ನ ಒಂದು ಜಾಬ್ ಫಿಕ್ಸ್ ಇರುತ್ತೆ. ನಾನು ಓದಿದ್ರೆ ಈ ತರದ ಮಂಡು ವಿಚಾರ ಮಾಡಿದ್ದೆ ಆಗಿದ್ರೆ ಅದಾಗೋದದ್ದು ಸುಳ್ಳೇ ಸುಳ್ಳು. ಹಂಗಾರೆ ಇಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅನ್ನೋ ಮಾತಿಗೆ ಒಂದೇ ಹೇಳ್ತೀನಿ, ಅದು ನೇಮಕಾತಿ ಆಗೋದು ನಿಜ. ಅರ್ಥ ಆಯ್ತರಿ? ಓಕೆ. ಇನ್ನು ಸುಳ್ಳು ಏನಪ್ಪಾ ಅಂತಂದ್ರೆ ಇಲ್ಲಿ ನೇಮಕಾತಿ ಆಗುದಿಲ್ಲ ಅಂತ ಏನು ತಿಳ್ಕೊಂಡ ಯಾರು ಅಭ್ಯಾಸ ಮಾಡ್ತಾ ಇಲ್ವೋ ಅದು ಸುಳ್ಳು. ಅರ್ಥ ಆಯ್ತರಿ? ಅವರು ಇನ್ನೇನ್ ಆಗಲ್ಲ ತಗೋ ನೇಮಕಾತಿ, ನಾ ಆಮೇಲೆ ಓದ್ತೀನಿ ಅಂತಂತಿದಾರಲ್ಲ, ಅವ್ರಿಗೆ ನಾನು ಹೇಳ್ತಾ ಇರೋದು ಸುಳ್ಳು. ನಿಜ ಏನಪ್ಪಾ ಅಂದ್ರೆ ನೇಮಕಾತಿ ಆಗೋದು. ಇನ್ನು ಆಕಾಂಕ್ಷಿಗಳು ಮಾಡ್ತಾ ಇರೋದು ತಪ್ಪೇನು, ಈ ತರದ ವಿಚಾರಗಳಲ್ಲಿ ಮಗ್ನರಾಗಿ ಅಭ್ಯಾಸವನ್ನ ಬಿಟ್ಟು ಹಾಳಾಗ್ತಾ ಇರೋದು. ದಯವಿಟ್ಟು ಅದನ್ನೆಲ್ಲ ಬಿಡಿ, ಚೆನ್ನಾಗಿ ಓದಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿದೆ. ಕೇಂದ್ರೀಕೃತಗೊಳಿಸ್ಕೊಳ್ಳಿ. ಈ ಜಾಬು ಈ ಸಲ ನಿಮ್ದೇ ಆಗತ್ತೆ. ಹಾಗಾದ್ರೆ ಬನ್ನಿ, ಈ ಸೆಷನ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಮತ್ತೆ ಯಾವುದೇ ತರದ ಮಾರ್ಗ ಅಥವಾ ಯಾವುದೇ ತರದ ಮಾತು ಅಥವಾ ಯಾವುದೇ ತರದ ವಿಚಾರ ನಿಮ್ಮಲ್ಲಿ ಇದ್ರೆ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್. ಬಾಯ್.